ಕ್ರ್ಯಾಶ್ ಅಯ್ಯಯ್ಯ ಏನಾಗ್ಬಿಡ್ತು ಗುರು. ಸೊ ಹಲೋ ಹಾಯ್ ನಮಸ್ಕಾರ ಗುರುಗಳೆಲ್ಲರೂ. ಏನಾಯ್ತು ಅಂತ ಕೇಳಿರ್ಬೋದು. ಸೊ ಆ್ಯಕ್ಚುಯಲ್ ಆಗಿ ಒಂದು ಮಿಸ್ಟೇಕ್ ಆಗ್ಬಿಡ್ತು. ಮಿಸ್ಸಾಗಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಕ್ರ್ಯಾಶ್ ಆಯಿತು ವೀಡಿಯೋ. ಸೊ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಅದೇ ರೀಸನ್ಗೆ ಇದನ್ನೇ ಪಾರ್ಟ್ 2 ಮಾಡಿದ್ದೀನಿ ಅಷ್ಟೇ. ಅದರಲ್ಲಿ ಏನೂ ಡಿಫ್ರೆನ್ಸ್ ಏನಿಲ್ಲ. ಈಗ ಆ್ಯಕ್ಚುಯಲ್ ಆಗಿ ನಾನು ಆಗ ಕ್ರ್ಯಾಶ್ ಆಗಿದ್ದು ಶಾಪಿಂಗ್ ಮಾಲಲ್ಲೇ. ಅದಕ್ಕೆ ಈಗ ಡೈರೆಕ್ಟಾಗಿ ಶಾಪಿಂಗ್ ಮಾಲ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಹೈಡ್ರಾಲಿಕ್ ಚಾಕ್ ತೊಗೊಂಡು ಡೈರೆಕ್ಟಾಗಿ ಮೋಟರ್ ವೆಹಿಕಲ್ ಶಾಪಿಗೆ ಬಂದುಬಿಟ್ಟಿದ್ದೀನಿ. ಸೊ ಯಾರಾದರೂ ಹೊಸ್ದಾಗಿ ಚಾನಲ್ಗೆ ಬಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲನೂ ಹೇಳ್ತಾ ಇರ್ತೀನಿ ಆವಾಗವಾಗ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಹೆಲ್ಪ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಮಾಡಿ ಅಂತ ಕೇಳ್ತಿಲ್ಲ, ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಇಷ್ಟ ಆದರೆ. ಮತ್ತು ಯಾರಾದರೂ ಗೇಮರ್ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೂ ಸಾಲ್ವ್ ಮಾಡೋಕ್ಕಾಗಿರಲ್ಲ. ಸೊ ಈಸಿಯಾಗಿ ಟಿಪ್ಸ್ ಹೇಳಿದ್ದೀನಿ. ಸೊ ಅದನ್ನು ಕೇಳಿಸ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೂ ಶೇರ್ ಮಾಡಿ ಆಯಿತಾ, ಮರಿಬೇಡಿ. ಸೊ ಈಗ ಆ್ಯಕ್ಚುಲಾಗಿ ಇದು ಯಾವುದೋ ಡೋರ್ ಓಪನ್ ಮಾಡಿ ಓಕೆ ಎಂಟ್ರ್ ಆಗ್ತಿದ್ದಂಗೆ ಇದು ಯಾವುದೋ ಶೋವೆಲ್ ಅಂತೆ ಸಿಕ್ತು. ಓಕೆ ತಗೊಂಡು ಡೈರೆಕ್ಟ್ ಕೆಳಗೆ ಹೋಗೋಣ. ಫಸ್ಟ್ ಎಲ್ಲವನಪ್ಪ ಅಣ್ಣ ಎಲ್ಲಿದ್ಯಾ ರಾಡು? ಎಲ್ಲಿದ್ದಾನೆ ಸಮಥಿಂಗ್. ಓಕೆ ಅವನಿರಲಿ, ಫಾಸ್ಟಾಗಿ ಹೋಗೋಣ ಅಂದ್ಕೊಂಡ್ರು ಬಟ್ ಹಿಡಿದು ಬಿಡ್ತಾನೆ. ಫಸ್ಟು ಈ ವಸ್ತುನ ತೊಗೊಂಡೋಗಿ ಬ್ಯಾನ್ಗೆ ಹಾಕೊಳ್ಳೋಣ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಮುಂದೆ ಹೇಳ್ತೀನಿ, ಪೂರ್ತಿ ವೀಡಿಯೋ ನೋಡಿ ಆಯಿತಾ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಎಂಟರ್ಟೈನ್ಮೆಂಟ್ ಆಗಿರಬೇಕು ಅಂದರೆ ಆ್ಯಕ್ಚುಯಲಾಗಿ ಪಾರ್ಟ್ 1 ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನೊಂದ್ಸರಿ ಚೆಕ್ ಮಾಡಿ. ಫುಲ್ ವೀಡಿಯೋ ಇದೆ ಅದು. ಮತ್ತು ಇದನ್ನು ಕೊಲೈಡ್ ಮಾಡಿ ಹಾಕೋಕ್ಕಾಗಲಿಲ್ಲ ಅಷ್ಟೇ. ಓಕೆನಾ. ಇದರಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಅನ್ನೋದಕ್ಕಿಂತ ಕ್ಯೂರಿಯಾಸಿಟಿನೇ ಜಾಸ್ತಿ. ಸೊ ಅದೊಂದು ಇದನ್ನ ಹಾಕ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಫಿಶಿಂಗ್ ರಾಡ್ ಸಿಗುತ್ತೆ ಇದೇ ರೂಮಲ್ಲಿ. ತಗೊಂಡು ಫಿಶಿಂಗ್ ಮಾಡೋಣ ಆಯಿತಾ. ಅಲ್ಲೊಂದು ತೋಟ ಎಂಥದ್ದು ಅಂತಾರಲ್ಲ, ಕಾರಂಜಿನ ಕೊಳ ಅಲ್ಲ ಮರೆಯ, ಈ ಸ್ವಿಮ್ಮಿಂಗ್ ಪೂಲು ಅದು ಸ್ವಿಮ್ಮಿಂಗ್ ಪೂಲು, ಮನುಷ್ಯರು ಈಜಾಡೋದು. ಇದು ಫಿಶಿಂಗ್ ಪೂಲು, ಮೀನು ಈಜಾಡೋದು. ಓಕೆನಾ. ಈಗ ಎಲ್ಲೋ ಬರ್ತಾವನೆ ನನ್ನ ಇಷ್ಟ. ಹಿಂದ್ಗಡೆ ಬರ್ತಾನಲ್ಲ. ಓಕೆ ನನ್ನ ಮಗಂಗೆ ಒಂದು ಹಾಕಿ ಮತ್ತೆ ಇವನ ಎದುರಿಗೆ ಫಿಶಿಂಗ್ ಮಾಡೋಣ. ಆಪೋಸಿಟ್ ಸೈಡಲ್ಲಿ ನಿಂತರೆ ಕಾಣಿಸುತ್ತೆ. ಸೊ ಬನ್ನಿ. ಓಕೆ ಸಿಕ್ತು ಮೇಕಿತ್ತಣ ಅಂದ್ಕೊಂಡೆ, ಬಟ್ ಯಾಕೋ ಬರ್ತಾನಲ್ಲಪ್ಪ. ಯಾವ ಫಿಶು ಸಿಗಲಿಲ್ವಂತೆ. ಇವನ್ ತಲೆ ಮೇಲೆ ಇನ್ನೊಂದು ಹಾಕ್ಬೇಕೀಗ. ಫಿಶಿಂಗ್ ರಾಡ್ ಏನು ಬೇಡ ಆ್ಯಕ್ಚುಲಾಗಿ, ತಗೊಳ್ಳೋದು ಬೇಡ. ಡೈರೆಕ್ಟಾಗಿ ಇಲ್ಲಿ ಯಾವುದೋ ಒಂದು ಮಿಷಿನ್ ಕೊಟ್ಟಿದ್ದಾರಲ್ಲ ಬೆಳಪಟ್ಟಿ, ಇದೇನು ಅಂತ ನೋಡ್ಬೇಕೀಗ. ಓಕೆ ಇದು ಯಾವುದೋ ಏನೋ ಹೇಳ್ತಿದ್ದಾನೆ, ಬಟ್ ಅವನು ಮತ್ತೆ ಬರ್ತಾನೆ. ಓಕೆ ಒಂದು ಕೆಲಸ ಮಾಡೋಣ, ಫಸ್ಟ್ ಅವನ್ನ ದಿಕ್ಕು ತಪ್ಸೋಣ. ಅಂದರೆ ಈಗ ಅವನು ಆಲ್ಮೋಸ್ಟ್ ಕೆಳಗಡೆ ಇದ್ದಾನಲ್ವಾ. ಸೊ ಮೇಲ್ಗಡೆ ಬಿಟ್ಬಿಟ್ಟು ಅದಾದಮೇಲೆ ಮತ್ತೆ ನಾನು ಕೆಳಗಡೆ ಹೋಗಿ ಅದೇನು ಬಟನ್ ಅಂತ ಒಂದು ಸರಿ ಗೆಸ್ ಮಾಡೋಣ. ಅದಕ್ಕೂ ಮೊದಲು ಇಲ್ಲೊಂದು ತೆಗ್ದಿದ್ನಲ್ಲ, ಇಲ್ಲಿ ಬೈಕ್ ಇದೆ, ಈ ಬೈಕ್ ತಗೋಣ. ಓಕೆನಾ. ಇಳಿದ್ಬಿಟ್ಟು ಎತ್ಕೊಂಡೆ ಹೋಗೋಣ ತಳಪ್ಪ. ಮತ್ತೆ ಹೋಗಲ್ಲ, ಇಳಿದ್ಬಿಟ್ಟು ತಗೊಂಡೋಗೋಣ. ಓಕೆ ಕೈಲೇ ಹಿಡ್ಕೊಂಡು ಹೋಗೋದಲ್ಲ ಗುರು, ರೇಸಿಂಗ್ ಬೈಕು. ಓಕೆ ಅದು ಟಾಸ್ಕ್ ಇರ್ಬೇಕು ಹಂಗಾದ್ರೆ ಅದು. ಓಕೆ ಅವ್ನು ಮೇಲೆ ಬಂದಲ್ಲ. ಓಕೆ ಬಟನ್ನ ಪ್ರೆಸ್ ಮಾಡಿ ಏನಿದು ಅಂತ ನೋಡೋಣ ಫಸ್ಟು. ಏನು ಟಾಸ್ಕ್ ಅಂತ ಯಾವುದು ನನ್ನೇ ಕರೀತಾನೆ, ಲಿಟಲ್ ಬಾಯ್ ಅಂತ. ಎಸ್ ಪೊಲೀಸಿಗೆ ಫೋನ್ ಮಾಡ್ತೀನಿ, ಕೊಡಿಲಿ. ಎಸ್ ನನ್ನ ಮಗನೇ ನೀನೇ ಪೊಲೀಸಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಬೇಡ ಅಂತಿದ್ಯಾ, ನೋವೇ ಅಂತ. ಓಕೆ ನಿನ್ನಿಷ್ಟ, ಏನು ಮಾಡೋಕ್ಕಾಗುತ್ತಪ್ಪ. ಯಾವುದೋ ಡೀಲ್ ಕೊಡ್ತಾನಂತಲ್ಲಪ್ಪ, ಯಾವುದೋ ಡೀಲ್ ಅಂತೆ. ಸೆಕ್ಯೂರಿಟಿ ಕ್ಯಾಮ್ರಾ ಬಿಟ್ಟು ಒಂದು ರೆಕಾರ್ಡ್ ಮಾಡಿದ್ರೆ ನಮಗೆ ಏನೋ ಒಂದು ರಿವಾರ್ಡ್ ಕೊಡ್ತಾನಂತೆ. ಅದಕ್ಕೆ ಈಗ ಒಂದು ಕೆಲಸ ಮಾಡೋಣ, ಅವನ್ನ ಕೆಳಗೆ ಕರ್ಕೊಬರೋಣ. ಫಿಶಿಂಗ್ ರಾಡ್ ತೊಗೊಂಡು ಸೀದಾ ಮ್ಯಾಕ್ ಹೋಗೋಣ ಮೊದಲು. ಇಲ್ಲವನೇ ಹಾಂ ಬರ ಕೆಳಗೆ. ನೀನು ಮೇಲಿದ್ರೆ ಪ್ರಾಬ್ಲಮ್ಮು, ಸೊ ಕೆಳಗಿದ್ರೆ ಸರಿ. ಅದಕ್ಕೆ ಬಾಯ್ ಕೆಳಗೆ. ಓಕೆ ಒಂದು ಹಾಕೋಣ ತಳಿಗೆ ಫಟ್ ಅಂತವ. ಈಗ ಏನು ಮಾಡೋಣ, ಫಸ್ಟು ಅದು ಇನ್ನೊಂದು ಸರಿ ಪ್ರೆಸ್ ಮಾಡಬೇಕಲ್ವಾ. ನಾನು ಟಾಸ್ಕಿಗೆ ರೆಡಿ ಆಗಿದ್ದರೆ ಗಾಡಿನ ಉಲ್ಟಾ ತಿರುಗಿಸ್ಬಿಟ್ಟು ಆ ಬಟನ್ ಪ್ರೆಸ್ ಮಾಡೋಣ. ಓಕೆನಾ. ಓಕೆ ಪ್ರೆಸ್ ಮಾಡಿದೆ. ಈ ಗಾಡಿ ಹಾಕ್ಬಿಟ್ಟು ಗಾಡಿ ಮೇಲೆ ಕೂತ್ಕೊಳ್ಳೋಣ.
ಓ ಇದೇ ಟಾಸ್ಕು, ರೇಸಿಂಗ್ ಟಾಸ್ಕು. ಓಕೆ ಇನ್ನು 65 ಸೆಕೆಂಡ್ ಇದೆ. ಇನ್ನು ಏನೇನು ಎಲ್ಲೆಲ್ಲಿದೆಯಪ್ಪ. ಓಕೆ ಓಕೆ ಎಲ್ಲವನೇ ಅವನ್ನೆಲ್ಲ ಕೆಳಗಡೆ ಇರ್ಬೇಕು ಅನ್ಸುತ್ತೆ ಅಲ್ವಾ? ಕೆಳಗಡೆ ಬಿಟ್ಬಿಟ್ಟು ಬಂದಿದ್ದವರು. ಆ ಬಡ್ಡೆ ಮಗ ಯಾವಾಗ ಮೇಕ್ ಬರ್ತೀನಿ ಅಂತಲೇ ಹೇಳೋಕ್ಕಾಗಲ್ಲ ಗುರು. ಇದ್ಯಾವ್ದು ಮೆಟ್ಲು ಹತ್ರ ಕೊಟ್ಟವ್ರೆ. ಈ ಕೆಳಗಡೆ ಕೊಟ್ಟರು ಮೆಟ್ಲಿಗೆ ಕೆಳಗೆ ಇಳಿಯುತ್ತೆ ಗಾಡಿ. ನೋಡೋಣ. ಇಳಿಯಲ್ಲ ಗುರು. ಒಂದು ಕೆಲಸ ಮಾಡೋಣ, ಎತ್ಕೊಂಡು ಹೋಗ್ಬಿಡೋಣ. ಎತ್ಕೊಂಡು ಹೋಗ್ಬಿಟ್ಟು ಇಲ್ಲೇ ಹಾಕಿ ಮತ್ತೆ ಬೈಕ್ ಮೇಲೆ ಕೂತ್ಕೊಂಡು ರೇಸ್ ಕಂಪ್ಲೀಟ್ ಮಾಡೋಣ. ಓಕೆ ಬೇಗ, ಇನ್ನು 20 ಸೆಕೆಂಡಲ್ಲ ಗುರು. ಓಡು 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 ಫಾಸ್ಟಾಗಿ. ಅಷ್ಟೇ ಸ್ಪೀಡಲ್ಲ ಇದು, ಸ್ಪೀಡ್ ಲಿಮಿಟ್ ಆಯಿತು ಅನಿಸುತ್ತೆ ಆಲ್ಮೋಸ್ಟ್. 10 9 7 6 5 ಇನ್ನು 5 ಸೆಕೆಂಡ್ ಉಳ್ಕೊತು. ಏನೋ ಗಿಫ್ಟ್ ಬಂತು ನನಗೆ. ಗುಡ್ ಜಾಬ್ ಅಂತೆ. ಬಡ್ಡೆ ಮಗ ಇಲ್ಲೇ ಅವನೇ, ಕಿಳಿತವ್ ಮತ್ತೆ. ಓಕೆ ಇಲ್ಲೇ ಅವನಲ್ಲ. ಒಂದು ಕೆಲಸ ಮಾಡೋಣ, ಅದು ಏನು ಗಿಫ್ಟ್ ಕೊಟ್ಟ ಅಂತ ನೋಡ್ಬೇಕಿತ್ತು ನಾನು ಒಂದ್ಸರಿ. ಹೌದಾ? ಒಂದು ಕೆಲಸ ಮಾಡೋಣ, ಏನು ಗಿಫ್ಟ್ ಅದು? ಓ ಕುದುರೆ ಕೊಟ್ಟವನೆ, ರೆಡ್ ಕುದುರೆ. ಓಕೆ ಅವ್ನು ನೋಡೋ ಅಷ್ಟರಲ್ಲಿ ಮೊದಲು ಗಾಡಿ ತಗೊಂಡು ಸೀದಾ ಹೋಗಿ ಹಾಕ್ಬಿಟ್ಟು ಬಂದ್ಬಿಡೋಣ. ಆಪೋಸಿಟ್ ಸೈಡಿಂದಲೇ ಹೋಗೋಣ. ಬಡ್ಡೆ ಮಗ ನೋಡೋರಿಗೂ ನೋಡಬಾರ್ದು. ಓಕೆ ಫ್ಯಾಮಿಲಿ ಹಾಕೋಣ. ಇನ್ನೇನು ತಗೋಬೇಕಿತ್ತು ಇಲ್ಲಿ? ಇನ್ನೇನು ಇಲ್ಲ ಆಲ್ಮೋಸ್ಟ್ ಅನಿಸುತ್ತಲ್ಲ. ಸೊ ಡೈರೆಕ್ಟು ನನಗೆ ಕ್ಯಾಂಪ್ಗೆ ಹೋಗ್ಬಿಡೋಣ. ಸರ್ಕಸ್ಗಾ ಕ್ಯಾಂಪಿಂಗಾ ನಮಗೂ ಗೊತ್ತಿಲ್ಲ. ಓಕೆ ಕ್ಯಾಂಪ್ಗೆ ಹೋಗ್ಬಿಡೋಣ. Fool me, I'm sure. Is he healthy? I don't understand. How is this possible? Oh my God. Oh, look at him. No, it can't be. Is this true? How could this be? This ಯಾವುದೋ ಮಿರಾಕಲ್ ಮಗು ಅಂತ ಹುಟ್ಟುಬಿಟ್ಟೈತೆ ಅಂತ ಏನೋ ಹೇಳ್ತಾವ್ರೆ. So it's true. It is ಕ್ಯಾಂಪಿಂಗ್ ಬಂದು a miracle. ಅಲ್ಲಿ ನೋಡಿ, ಅದೇ ಟ್ರೀ ಹೌಸ್. ಈಗ ಅದ್ರದ್ದೇ ಬೀಗ ಹುಡುಕ್ಬೇಕು ಇರೋದು ನಾನು. ಓಕೆನಾ? ಈಗ ಅದ್ರ ಬೀಗ ಹುಡುಕ್ಬೇಕು ಅಂದರೆ ಒಂದು ಕೆಲಸ ಮಾಡೋಣ. ಅವನೆಲ್ಲವನೇ ಎಲ್ಲವನಪ್ಪ, ಅಲ್ಲವನೇ ಆ ಮರದಿಂದ ಆ ಕಡೆ. ಓಕೆನಾ? ಓಕೆ ಮೊದಲು ಸ್ಲೋವೆಲ್ ತಗೊಂಡು ಆಮೇಲೆ ಶೋವೆಲ್ ತಗೊಂಡು ಇಲ್ಲೆಲ್ಲ ಡರ್ಟಿ ಅಂತ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲೊಂದು ಕೀ ಸಿಗುತ್ತೆ, ಅದನ್ನೇ ಎತ್ಕೋಬೇಕು. ಓಕೆ ಇಲ್ಲಿಲ್ಲ ಬರೋ ಕೀ. ಬರ್ತಾನೆ ನೋಡ್ದ. ಬಡ್ಡೆ ಮಗ ಅವರೇ ಅಟ್ಟಾಡ್ಸೋದೇ ಆಯಿತು. ಚೆಕ್ ಮಾಡ್ಕೊಂಡು ಅಟ್ಟಾಡ್ಸ್ಕೊಂಡು ಹೋಗೋಣ. ತಗೋ ಮಗನೇ ಒಂದ. ಓಕೆ ಇಲ್ಲಿದೆಯಾ? ಇಲ್ಲ. ಇನ್ನೆಲ್ಲಿದೆ? ಇಲ್ಲಿದೆಯಾ? ಇಲ್ಲ. ಇಲ್ಲಿದೆಯಾ? ಇದೆ. ಇಲ್ಲೇನೋ ಇದೆ. ಏನಿದೆ? ಟ್ರೀ ಹೌಸ್ ಕೀ ಸಿಕ್ತು ಕಣಪ್ಪ. ಕೊನೆಗೂ ಅಂತೂ ಕೀ ಸಿಕ್ತು. ಬಟ್ ಇವನೆಲ್ಲವನೇ? ಇವನಿಲ್ಲಿ ಬರ್ತಾವನೆ. ಸೊ ಅವ್ನು ಬರೋದಕ್ಕಿಂತ ಮೊದಲು ಯಾರಾದರೂ ಪ್ಲೀಸ್ ಹೊಸದಾಗಿ ಬಂದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪಾರ್ಟ್ 1 ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವೀಡಿಯೋಗೆ ಹೋಗುತ್ತೆ. ಒಂದ್ಸರಿ ಚೆಕ್ ಮಾಡಿ. ಓಕೆನಾ? ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ ಯಾವ ಥರ ಇತ್ತು ವೀಡಿಯೋ ಅಂತ. ಸೊ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಆಯಿತಾ? ಇದೇ ಥರ ಐಸ್ ಕ್ರೀಮ್ 4 ತರ್ತೀನಿ. ಮತ್ತು ಇದರೊಂದು ಟಿಪ್ಸ್ ಇದೆ ಗುರು, ನಿಮಗೆಲ್ಲ ಹೇಳಬೇಕು ಅಂದ್ಕೊಂಡೆ. ಆವಾಗಲೇ ಬೈಕ್ ರೈಸ್ ಮಾಡಿದ್ವಲ್ಲ, ಮೋಟ್ರ್ ಬೈಕ್, ಅದನ್ನೇ ಇಲ್ಲೆಲ್ಲ ತಂದು ಆಟಾಡ್ಸೋದು ಯಾವ ಥರ ಅಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಬರುತ್ತೆ. ಅದಕ್ಕೋಸ್ಕರ ಮಗನೇ ತಗೋಬಂದ. ಓಕೆ ಈ ಕೀನ ಈಗ ತಗೊಂಡು ಫಸ್ಟು ಕ್ಯಾಂಪಿಂಗ್ ಅಲ್ಲಿ ಹೋಗಬೇಕು ಅಂದರೆ ಇಲ್ಲೆಲ್ಲೋ ಒಂದು ಡೋರ್ ಇದೆ. ಆ ಡೋರ್ ಓಕೆ ಇಲ್ಲಿದೆ. ಈ ಡೋರ್ ಹತ್ರ ಬಂದು ಕೆಳಗಡೆ ಪುಷ್ ಮಾಡಬೇಕು. ಪುಷ್ ಮಾಡ್ತಿದ್ದಂಗೆ ಒಳಗೆ ಹೋಗ್ತಿದ್ದಂಗೆ ಇಲ್ಲಿ ನೋಡಿ, ಇಲ್ಲಿ ಮೆಟ್ಲಿದೆಯಲ್ಲ, ಮೆಟ್ಲಿಂದ ಮೇಕ್ ಹೋಗೋಣ. ಓಕೆ ಫಸ್ಟಿಂದ ಬೇಗ ಫಾಸ್ಟಾಗಿ. ಓಕೆ ಬಂದು ಇಲ್ಲಿ. ಓಕೆ ಕೀ ಮತ್ತು ಇದು ಎರಡು ಒಂದೇ ಕಲರ್ ಆಯಿತಾ? ಓಕೆ ಓಪನ್ ಮಾಡಿ ಒಳಗೆ ಹೋಗ್ತಿದ್ದಂಗೆ ಎಲ್ಲಿದ್ದಾನಪ್ಪ? ಬಡ್ಡೆ ಮಗ ಬಂದಿರೋ ಪ್ರಾಬ್ಲಮ್ಮೇ ಗುರು, ನಿಮ್ಗಿನ್ನೂ ಗೊತ್ತಾಗ್ತಿಲ್ಲ. ಅವ್ನು ಯಾಕೆ ಬಂದರೆ ನಮ್ಗೆ ಇಳಿಯೋಕ್ಕೆ ಜಾಗ ಇಲ್ಲ, ಓದ್ಕೊಳ್ಳೋಕ್ಕೂ ಜಾಗ ಇಲ್ಲ, ಸಿಗಾಕೋತೀವಿ ಅಂತ. ಇದು ಯಾವುದೋ ಫೈರ್ ಕ್ರ್ಯಾಕ್ಸ್ ಇದೆ, ಮತ್ತು ಇದು ಯಾವುದೋ ಹೌಸ್ ಇದೆ, ಹಾರ್ಸ್ ಇದೆ. ಯಾವ ಕಲರ್ದು? ಬ್ಲೂ ಕಲರ್ ಹಾರ್ಸು. ಓಕೆನಾ? ಓಕೆ ಈಗ ಫಸ್ಟ್ ಕೆಳಗೆ ಇಳಿದ್ಬಿಟ್ಟು, ಇನ್ನೂ ನನಗೆ ಒಂದು ಮಾತ್ರ ಹಾಕಿರೋದು 4ರಲ್ಲಿ. ಒಂದು ಕೆಲಸ ಮಾಡೋಣ, ಯೆಲ್ಲೋ ಕಲರ್ದು ಇದೆಯಲ್ಲ ಅದನ್ನ ತಂದುಬಿಡೋಣ. ಓಕೆನಾ? ಈಗ ಎಲ್ಲವನೇ ಅಣ್ಣ ಎಲ್ಲವನೇ ಅಂತಲೇ ಗೊತ್ತಾಗ್ತಿಲ್ವಲ್ಲಪ್ಪ. ಆಲ್ಮೋಸ್ಟ್ ಲೆಫ್ಟಲ್ಲಿ ಇರ್ತಾನೆ ಅಂತ ಅಂದ್ಕೊಂಡಿದ್ದೀನಿ.
ಯಾಕೆ ಅಂದರೆ ಈಗೆಲ್ಲೋ ಕಾಣಿಸ್ತಿಲ್ಲ. ಲೆಫ್ಟ್ ಅಂದರೆ ಅದು ಯಾವುದೋ ಬಟ್ಟೆ ಒಣಗಾಕಿರೋ ಜಾಗ ಆಯ್ತು, ಅಲ್ಲಿರಬೇಕು ಮೋಸ್ಟ್ಲಿ. ಓಕೆ ತಂದುಬಿಡೋಣ. ಯೆಲ್ಲೋ ಕಲರ್ ಸಿಕ್ತು. ಇನ್ನೊಂದು ಸಮಥಿಂಗ್ ರೆಡ್ಡೋ ಬ್ಲ್ಯಾಕೋ ಏನೋ ಸಮಥಿಂಗು ಇದ್ರೆ ಬಂದ. ಅಲ್ಲಿ ಟ್ರ್ಯಾಕ್ ಇದೆಯಲ್ಲ, ಅಲ್ಲೊಂದಿದೆ, ಅಲ್ಲೊಂದು ಎತ್ಕೊಬೇಕೀಗ. ಓಕೆ ಯೆಲ್ಲೋ ಕಲರ್ ತಗೊಂಡು ಅವ್ನು ನೋಡೋ ಅಷ್ಟರಲ್ಲಿ ಸೀದಾ ಒಳಗೆ ಹೋಗ್ಬಿಡೋಣ. ಒಳಗೆ ಹೋಗ್ಬಿಟ್ಟು ಫಾಸ್ಟಾಗಿ ಹತ್ಬೇಕು ಗುರು, ಈಗ ಬರ್ತಾ ಇಲ್ಲ ಆಲ್ಮೋಸ್ಟು. ನೋಡೋ ಅಷ್ಟರಲ್ಲಿ ಫಾಸ್ಟಾಗಿ ಹತ್ಬಿಟ್ಟು ಇದೊಂದನ್ನು ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ಫೈರ್ ಕ್ರ್ಯಾಕ್ಸ್ ತಂದುಬಿಡೋಣ ಅಂತ. ಓಕೆನಾ? ನೋಡ್ತಿಲ್ಲ. ಓಕೆ ಫೈರ್ ಕ್ರ್ಯಾಕ್ಸ್ ತಗೊಂಡು ಸೀದಾ ಕೆಳಗೆ ಹೋಗೋಣ. ಎಲ್ಲೋನಪ್ಪ? ಇಲ್ಲ ಈ ಕಡೆ ಸೈಡ್ ಎಲ್ಲೋ ಇಲ್ಲ, ಆಲ್ಮೋಸ್ಟು ಎಲ್ಲೋ ಲೆಫ್ಟ್ ಸೈಡ್ ಮತ್ತೆ ಎಲ್ಲೋ ಇದ್ರ ಹತ್ರ ಹೋಗಿರ್ಬೇಕು. ಅವ್ನು ಅಷ್ಟೊಂದು ಸರಿ ಅಲ್ಲಿ ಕಡೆ ಹೋಯ್ತವನೇ ಅಂದರೆ ಅಲ್ಲೇನೋ ಸಮಥಿಂಗ್ ಇದೆ. ಅಂದರೆ ಇನ್ನೊಬ್ಬ ಫ್ರೆಂಡ್ ಯಾರೋ ಒಬ್ಬ ಇರ್ಬೇಕು ನಮ್ಮ ಜೊತೆ. ಏಕೆಂದರೆ ಇಲ್ಲಿ ಮೆನು ಪ್ರಕಾರ ಒಬ್ಬ ಗಿಡದೊಳಗೆ ಓದ್ಕೊಂಡಿರ್ತಾನೆ, ಒಬ್ಬ ಬಾಕ್ಸ್ ಒಳಗೆ ಓದ್ಕೊಂಡಿರ್ತಾನೆ. ಆಲ್ರೆಡಿ ನೀವು ಚೆಕ್ ಮಾಡ್ಬೋದು ಅಲ್ಲಿ ಬೇಕಿದ್ರೆ. ಓಕೆ ಸೀದಾ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಡ. ಫೈರ್ ಕ್ರ್ಯಾಕ್ಸ್ ತಗೊಂಡು ಇದನ್ನು ಇಲ್ಲಿ ಮೆಟ್ಲಿಲ್ದೇಟ್ಗೆ ನಾವು ಲೆಫ್ಟಿಗೆ ತಿರ್ಗೋದಲ್ಲ, ರೈಟಿಗೆ ತಿರುಗಬೇಕು. ಓಕೆನಾ? ಈ ರೈಟ್ ಇಲ್ಲಿ ನೋಡಿಕೊಂಡು ಎಲ್ಲಿ ಬರ್ತಾನೆ ಅಲ್ಲ ಅವನನ್ನು. ಓಕೆ ಅವನಲ್ಲಿ ನಿಧಾನಕ್ಕೆ ಬರ್ತಾ ಇರಲಿ. ರೈಟಿಗೆ ತಿರುಗ್ತದೆ. ನೋ ಎಂಟ್ರಿ ಅಂತಿದೆಯಲ್ಲ, ಇಲ್ಲಿಗೆ ದೀಪಾವಳಿ ಮಾಡಬೇಕೀಗ. ಓಕೆ ಹಚ್ಚಾಯಿತು ಢಮ್ ಅಂತ. ಓಕೆ ಢಮ್ ಅಂತು. ಅವನು ಇನ್ನೂ ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ. ಓಕೆ ಅವನು ಬರೋಷ್ಟರಲ್ಲಿ ಇನ್ನೊಂದು ಕೆಲಸ ಇದೆ ಇದರಲ್ಲಿ. ಏನು ಗೊತ್ತಾ? ಈ ಕಡೆ ಬಂದಿದ್ದಂಥದ್ದು ಇಲ್ಲಿ ನೋಡಿ, ನಂಬರ್ ಕಾಣಿಸ್ತಿದೆಯಲ್ಲ 743. ಅದನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮದು ಬೇರೆ ಬೇರೆ ನಂಬರ್ ಇರುತ್ತೆ. ಓಕೆನಾ? ಅಲ್ಲಿ ಚೆಕ್ ಮಾಡ್ತಿದ್ದಂಗೆ ಈ ರೂಮ್ ಒಳಗೆ ಬಂದು ಇಲ್ಲೊಂದು ಗೇಟ್ ಇರುತ್ತೆ. ಈ ಖಡ್ಗಗಳು ಅಂತ ಅದೇನು ಅಂತೀವಿ ಅದನ್ನ ಶಿಫ್ಟು. ಅಲ್ಲಿ 743 ಪ್ರೆಸ್ ಮಾಡ್ತಿದ್ದಂಗೆ ಇದೇನಾಗುತ್ತೆ, ರೈಲ್ವೆ ಟ್ರ್ಯಾಕು ಚೇಂಜ್ ಆಗುತ್ತೆ. ಓಕೆನಾ? ಚೇಂಜ್ ಆಗ್ತಿದ್ದಂಗೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಚೇಂಜ್ ಆಗ್ತಿದ್ದಂಗೆ ಫಸ್ಟ್ ಅವನು ಆಲ್ರೆಡಿ ಮೇಕತ್ತಿರ್ತಾನೆ, ಅವನು ತವಿನ ತಪ್ಪಿಸ್ಕೋಬೇಕು. ಅಂದರೆ ನೋಡಿ ಈಗ ತೋರಿಸ್ತೀನಿ. ಎಲ್ಲೋ ನನ್ನ ಹೊತ್ತವನು ಗುರು. ಅವ್ನು ಬರೋಷ್ಟು ನಾನು ಎಕ್ಸಿಟ್ ಆದರೆ ಬೆಟರು. ನೋಡೇ ಊಟ. ಓಕೆ ಅವ್ನು ಕೆಲಸ ಮಾಡೋಣ. ಈಗಂತ ತಪ್ಪಿಸ್ಕೊಳ್ಳೋಕೆ ಜಾಗ ಅಂತೂ ಇಲ್ಲ. ಅವ್ನು ಯಾವ ಥರ ಬರ್ತವನೆ ಅಂತ ನೋಡ್ತೀನಿ ಫಸ್ಟ್. ತಾಳಿ ಎಲ್ಲಿದೆಯಪ್ಪ ರಾಡು? ಕೆಳಗೆ ಕೇಳಿದ್ ಬರ್ತಾ ಇದೆಯೇನಾ ಈ ಥರ? ಓಕೆ ನಾನು ಕೆಲಸ ಮಾಡ್ತೀನಿ. ಬಗ್ದೆ ಅಲ್ಲ, ಹೊಂಟೋಯ್ತೀನಿ ಈಗ. ಹೊಟ್ಟೋರ್ಸ್ಕೊಂಡೇ ಬರ್ತಾವ್ರು ಹಿಂದೆ. ಓಕೆ ನಡಿ, ಚಲೋ 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 ಚಲೋ. ನಡಿಯೋ. ಅಯ್ಯೋನು ನಮ್ಮ ಮಗಂದೇ ನನ್ನೇ ಸಿಗಾಕ್ಸಕೊಂಡಿದ್ದಲ್ಲೇ ಅವನು. ಬಡ್ಡೆ ಮಗ ಏನು ತೊಳ್ಕೊಂಡೇ ಬಂದ್ಬಿಟ್ಟ ಮರಗೊಳಗಣ್ಣೆ. ಇರಲಿ, ಅವ್ನು ಆರಾಮಾಗಿ ತೊಳ್ಕೊಬರ್ಲಂತೆ. ಈಗ ಅವ್ನು ಕೆಲಸ ಮಾಡೋಣ. ಈ ಡೋರ್ ಓಪನ್ ಮಾಡಿ ಸೀದಾ ಜಂಪಾಗಿ ಎಲ್ಲಿ ಗೊತ್ತಾ ಅದಿರೋದು? ಇಲ್ಲಿದೆ ನೋಡಿ. ಇದನ್ನು ಆನ್ ಮಾಡ್ತಿದ್ದಂಗೆ ಟ್ರೈನ್ ಬರ್ತಿತ್ತಲ್ಲ, ಈಗ ಟ್ರ್ಯಾಕ್ ಚೇಂಜ್ ಆಗಿದೆ. ಪಕ್ಕದ್ರಲ್ಲಿ ಹೋಗುತ್ತೆ ಟ್ರೈನ್ ಅದು. ಸೊ ಈಗ ನಿಧಾನಕ್ಕೆ ತಗೊಳ್ಳೋಣ. ಯಾವ ಕಲರ್ದಿದು? ಗ್ರೀನು. ಆದರೂ ಬಡ್ಡೆ ಮಗ ಎಲ್ಲೋದ? ಓಕೆ ಅದು ಎತ್ಕೊಂಡಾಯ್ತಲ್ಲ, ಇನ್ನೊಂದು ಸರಿ ಪ್ರೆಸ್ ಮಾಡ್ಬೋದ? ಆಗಲ್ಲ. ಓಕೆ ಅದು ಲಾವದೊಳಗಿತ್ತು ಅನಿಸುತ್ತೆ. ಮೀನ್ಸ್ ಯಾವುದೋ ಒಂದು ಅಂಟು, ಗಮ್ ಅಂಟು ಅನಿಸುತ್ತೆ. ಅದಕ್ಕೆ ಎಷ್ಟೊಂದು ಟೈಮ್ ಹಿಡಿತು. ಎಲ್ಲೋನೇ ಎಲ್ಲೋನಾ? ಎಲ್ಲ ಇದೆಯಪ್ಪ ನೋಡ್ದ. ಈ ನನ್ನ ಮಗನಿಗೆ ಒಂದು ಕೊಟ್ಬಿಟ್ಟು ಸೀದಾ ಹೊಂಟೋಗೋಣ ತಾಳಪ್ಪ ಗ್ರೀನ್ ಹೌಸ್ಗೆ. ತಲೆ ಕೆಡಿಸ್ ಮಾಡಕ್ತಾನೆ ಗುರುನು. ಓಕೆ ಸೀದಾ ಮೇಕ್ ಹೊಂಟೋಗೋಣ. ಅದು ಎಷ್ಟು ಫಾಸ್ಟಾಗಿ ಹೋಗ್ತಾಯಿದ್ದೀನಿ ಅಂದರೆ, ಆದರೂ 23 ನಿಮಿಷ ಹಿಡಿತು. ಇದು ಪಾರ್ಟ್ 2ನೇ. ಪಾರ್ಟ್ 1ನೇ 13. ಸಖತ್ತು ಟಫ್ ಇದೆ ಮ್ಯಾಚ್. ದೇವರೇ. ಓಕೆ ಈಗ ನೆಕ್ಸ್ಟ್ ಕ್ಯಾಂಪಿಂಗ್ ಬಂದ್ವಾ? ಇದು ಯಾವುದೋ ಸ್ಟೋರಿ. ರಾಡ್ಗೆ ಕಂಗ್ರಾಸ್ ಹೇಳ್ತವ್ರೆ 15ನೇ ವರ್ಷದ ಬರ್ಡೇಗೆ. ಓಕೆ ಕಂಗ್ರಾಟ್ಸ್. 16ನೇ ವರ್ಷ ಆಗಲೇ. ಓಕೆ Congratulations, Rod, for your 16th birthday. Even though I can't come to you, you can visit me 17. whenever you want. ಇದೇನು ಗುರು, ಇಲ್ಲೇ ಒಂದು ವರ್ಷ ಕಳೆದೈತಾದೆ. 18, 19, 20. Come see me, I ask you.
ಓ ಅಣ್ಣ ಮದುವೆ ವಯಸ್ಸಾಯಿತು Congratulations, Rod. ಆದರೂ ಮಕ್ಳು ಹಿಡಿತಾವನೆ ಮಕ್ಳು ಮಾಡೋದು ದೊಡ್ಡ ಮಗನೇ ಓಕೆ ಏನೋ ಮಾಡು ಕೊನೆಯದಂತ ಇದು ಯಾವುದೋ ಒಂದು Congratulations, Rod, for your ಓಕೆ 20th ಇನ್ಯಾವತ್ತೂ birthday. ಕಳಿಸಲ್ವಂತೆ This will be the last time I write to you. It seems that nothing I say is enough for you to come back ಏನು to me. ಗುರು ಇದು ಇಷ್ಟೊಂದು ಖರಾಬಾಗಿ ಮಾಡ್ಬಿಟ್ಟವ್ರೆ 4 ವರ್ಷ ಆಯಿತು ವರ್ಷದ ಹಿಂದೆ ಓಕೆ ಓಕೆ ವರ್ಷದ ಹಿಂದೆ ಈಗ ಇದ್ದಂತೆ ಈಗ ಯಾವ ಥರ ಅವನೇ ನನಗೂ ಗೊತ್ತಿಲ್ಲ When you were 4 years old. ಓಕೆ Keep the ಅಯ್ಯೋ book I ಯಪ್ಪ give you as your most precious ಐಸ್ asset. ಕ್ರೀಮ್ ಮ್ಯಾನ್ For I will reveal ಏನ್ a secret ಪೋಸ್ಟರ್ that ಹಾಕಬಿಟ್ಟವನೆ only Joseph Sullivan knew. ಇರ್ಲಿ He ಬಿಡು stole it from me. But now I give it to you. ಇದ್ಯಾವುದು Thanks ಇದು to the fact that more time has ಇದು ಯಾವುದೋ ಇದರಲ್ಲಿರೋಂಥ ಸರ್ಬತ್ ಇರಂಗಿಲ್ಲ ಏಯ್ You are my son. ಇದು ಯಾವುದೇ And you ಕೆಮಿಕಲ್ deserve ಅಂತೆ it all. ಅದರಲ್ಲಿ ಏನೋ ಒಂದು I will give you the opportunity ಇದಿದೆಯಂತೆ to synthesize an extraordinary ಅರ್ಧ chemical ಚಂದ್ರ compound. ಏನು ಹುಣ್ಮೆ ಹೇಳ್ತೈತಪ್ಪ Create a sparkling son of life or moon full of ರಾಡ್ ಫ್ಯಾಮಿಲಿ warmly. Your mother who will always ರಾಡ್ ಫ್ಯಾಮಿಲಿ ತಂಗಿ ಹೆಂಗೆ ಬಂದ್ಲು Sister Madeline. ಮತ್ತು ತಂಗಿನ ತೋರಿಸೇ ಇಲ್ಲ ತೋರಿಸ್ತಾರೆ ನಾವು ಮಂದಿ ಅನಿಸುತ್ತೆ ಓಕೆ ಕ್ಯಾಂಪಿಂಗ್ ಎಂಟ್ರಿ ಕೊಟ್ಟು ಸೊ ಇದುವರೆಗೂ ಯಾರು ವೀಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲನೂ ಮಾಡಿ ಪಾರ್ಟ್ 1 ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಆಯಿತಾ ಓಕೆ ಅಣ್ಣ ಹಿಂದ್ಗಡೆ ಹೋಯ್ತವನ ಈ ಕಡೆ ಎಲ್ಲವನಪ್ಪ ಈಗ ಇಲ್ಲೇ ಹೋಯ್ತಿದ್ದ ಅಲ್ವಾ ಅದೇ ಎಲ್ಲೋದ್ನು ಅದೆಲ್ಲ ಅಲ್ಲೇ ತಿರ್ಕೊಂಡು ನಿಂತ್ಕೊಂಡು ಏನೋ ನೀವು ಅಲ್ಲಿ ಇಳಿತಿದ್ದಂಗೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಹಾಕ್ಬಿಟ್ಟು ಮೆತ್ತಿಗೆ ಈ ಹೂವಿನ ಹತ್ರ ಬಂದರೆ ಇಲ್ಲೊಂದು ಮುಚ್ಕೊಂಡಿರೋ ಒಬ್ಬ ಹುಡುಗ ಕೂತಿರ್ತಾನೆ ಅವನ ಹತ್ರ ಮಾತಾಡಬೇಕು Jay, ಹಾಕ್ಕೊಡಿ ಏನು ಗೊತ್ತಾ ಹೋಗಿ ನಿಮಗೆ what happened ಅದು the other day? 1 Were you 3 jumping with the van running? 2 ಅದೇನೋ ಕನ್ಫ್ಯೂಸ್ ಇದೆ ಅದು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಕೊಳ್ಳಿ So ಆಯಿತಾ that was what Charlie wanted to tell me? Where is he? ಓಕೆ ಏನೇನೋ ಮಾತಾಡ್ತವ್ರೆ Yes, in the end, I managed to jump at one of the stops. ರಾಗ ಹೇಳಿದಲ್ಲ ಮಾತಾಡ್ಬೇಡಮ್ಮ ಜೋರಾಗಿ ಮಾತಾಡ್ಬೇಡ ಅವ್ನು ಬಂದ್ಬಿಡ್ತಾನ ಮೇಲೆ ರಾಡು ತೆಗೆದ ಮೇಲೆ ಇಟ್ಬಿಡೋದೆ ಆಯಿತಾ ಸುಮಾರಾಗಿ ಆಯಿತಾ ಓಕೆ ಫಾಲೋ ಮಾಡಬೇಕು ಇಲ್ಲೋನಪ್ಪ Okay, I'll follow you. ಹ್ಞೂ ಹೋಯ್ತಾವನಲ್ಲ ರಾಡ್ ಹಂಗೋಗ್ಲಿ ನಾವು ಹಿಂಗೆ ಹೋಗೋಣ ಓ ಹೋಗಪ್ಪ ಹೋಗೋಕ್ಕಾಗ್ತಿಲ್ಲ ಓಕೆ ಓ ಇಲ್ಲಿ ಹೋಗ್ಬೋದಾ ಓಕೆ ಎಲ್ಲಿದೆಯಾ ಬರ ಹಾಂ ಬರ್ಬೋದು ನೀನು ಎಲ್ಲೋನೇ ಇಲ್ಲವನೇ ಓಕೆ ಅದೆಲ್ಲಗೂ ಹೋಯ್ತವನು ಅವನು ಅನ್ಸುತ್ತಲ್ಲ ಅವ್ನು ಮೆತ್ಕೋಗ್ಲಿ ನಾನು ಇನ್ನೇನು ಈಗ ಇದೊಂದು ಮತ್ತು ಇನ್ನೊಂದು ತೊಗೊಂಡೋಗ್ಬೇಕು ಅನಿಸುತ್ತೆ ಅವೆರಡನ್ನೂ ತೊಗೊಂಡೋಗಿ ಕೇಜ್ನ ಕಂಪ್ಲೀಟ್ ಮಾಡಿ ಕ್ಲಿಯರ್ ಮಾಡಿಬಿಡೋಣ ಓಕೆನಾ ಎಲ್ಲವನೇ ಓಕೆ ಅವನು ಹೋದ ಸೊ ಈಗ ನಾನು ಇದೊಂದು ಕುದುರೆನ ತೊಗೊಂಡೋಗಿ ಎಲ್ಲ ಹಾಕೋಣ ಒಂದು ಸರಿ ಹೋಗಿದ್ದು ಬಂದಮೇಲೆ ಮತ್ತೆ ಬಾಕ್ಲು ತಗಲೇಬೇಕು ಓಕೆ ಎಸ್ ಇನ್ನೂ ಒಂದು ಕುದುರೆ ಬೇಕಾ ಇನ್ನೊಂದು ಕುದುರೆ ಎಲ್ಲಿದೆ ಇಲ್ಲ ಅಲ್ಲೇ ಎಲ್ಲ ಬಿದ್ದಿರಬೇಕು ಅನಿಸುತ್ತೆ ಚೆಕ್ ಮಾಡ್ತೀನಿ ಒಂದು ಸರಿ ಓಕೆ ಸೊ ಚೆಕ್ ಮಾಡೋಣ ಅಂತ ಬುಕ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಲ್ಲವನೇ ಅಂತ ಗೊತ್ತಾಗಲಿಲ್ಲ ಸೊ ಇಲ್ಲೇ ಇದೆಯಲ್ಲ ಗ್ರೀನ್ ಕಲರ್ ಮತ್ತೆ ಸೇಮ್ ಸಿಕ್ತು ಸೇಮು ಓಕೆ ಓಹ್ ಈ ಕಡೆ ಬರ್ತಾವನೆ ಏನು ಇಷ್ಟೊಂದು ಸ್ಲೋ ಆಗ್ಬಿಟ್ಟವನೆ ಎಣ್ಣೆಗಿನ ಹೊಡೆದವನೆ ಹೆಂಗೆ ಇರಲಿ ಸೊ ಇಷ್ಟೋ ತನಕ ಯಾರಾದರೂ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲನೂ ಮಾಡಿ ಪ್ಲೀಸ್ ಅಂತ ಇದೊಂದು 5ನೇ ಸರಿ ಕೇಳ್ತಿರೋದು ಸೊ ಪ್ಲೀಸ್ ಮಾಡಿಬಿಡಿ ಆಯಿತಾ ಶಾರ್ಟ್ಸ್ಗೆ ಮಾಡ್ತೀರಪ್ಪ ಸಬ್ಸ್ಕ್ರೈಬರ್ ನಂದು ವೀಡಿಯೋಗೆ ಒಂದು ಸಬ್ಸ್ಕ್ರೈಬೇ ಬಂದಿಲ್ಲ ಸೊ ಅದಕ್ಕೋಸ್ಕರನಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೇಜ್ ಕಿ ಸಿಕ್ಕೇ ಹೊಡ್ದಲ್ಲ ಆಲ್ಮೋಸ್ಟ್ ಫಿನಿಶ್ ಚಾಪ್ಟರು ಕೇಜ್ ಕಿ ತೊಗೊಂಡು ಹೊರಗೆ ಹೋಗೋಣ ಎಲ್ಲೋನಪ್ಪ ಆಲ್ಮೋಸ್ಟ್ ಇಲ್ಲ ಓದ ಅನಿಸುತ್ತಲ್ಲ ಎಲ್ಲೋ ಓದ ಇಲ್ಲಿ ಹೋಯ್ತವನಲ್ಲ ಇಲ್ಲೇನೆ ಓಕೆ ಅವ್ನ ಪಾಡ್ಗೆ ಅವ್ನು ಹೋಗಲಿ ನಮ್ಮ ಪಾಡ್ಗೆ ನಾವು ಹೋಗೋಣ ಈಗ ಫ್ರೆಂಡ್ಸ್ ಎಲ್ಲರನ್ನೂ ಬಿಡಿಸ್ಕೊಂಡು ಸೀದಾ ಮನೆಗೆ ಹೋಗೋಣ ಮತ್ತು ಸರಿ ಒಬ್ಬಳು ಸಿಗಲಿಲ್ಲ ಇದು ಫಸ್ಟಲ್ಲಿ ಕಿಡ್ನಾಪ್ ಮಾಡಿದ್ರಲ್ಲ ಅವ್ರು ಸಿಗಲಿಲ್ಲ ಅವ್ರನ್ನ ಹುಡುಗಬೇಕು ಸೊ ನೈಬರ್ ಹುಡುಗ ಹೋಗ್ತಾ ನನ್ನ ಫ್ರೆಂಡ್ನ ಬಿಡಿಸೋಣ ಓಕೆನಾ ಓಕೆ ನೈಬರ್ ಹುಡುಗ ಟ್ರಾವೆಲ್ ಆಯ್ತೈತೆ ಗಾಡಿ ಓಕೆ ಎಲ್ಲ ಇಲ್ಲೇ ಇದ್ರಲ್ಲ ಓಕೆ ಓಪನ್ ಆಯಿತು ಓಕೆ ನೈಬರ್ ಹುಡುಗ ಬಂತು ಇದೆ ಗಾಡಿ ನಿಂತ್ಕೊಂಡು ಐಸ್ ಕ್ರೀಮ್ ನನ್ನ ಕಿಟಕಿ ಒಳಗಡೆ ಡೋರಿಂದ ಬಂದ ಓ ನಮಗೆ ಹೊಗಳ್ತವನೆ ಗ್ರೇಟ್ ಟೀಮ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಪ್ರೈಸ್ ಮಾಡಿದವರು ಇದ್ಯಾವುದು ಔಷಧಿ ಇದು ಇದನ್ನೆಲ್ಲೋ ಕಂಟಿನ್ಯೂ ನೋಡಿದ್ದೀನಲ್ಲ ನಾನು
ಆಲ್ಮೋಸ್ಟ್ ತಾಳ್ತಾಳು. ಇದು ಆ ಫ್ರೇಮಲ್ಲಿ ಇತ್ತು. ಇದು ನಾನಿಷ್ಟ. ಈಗ ನಾನು ಒಬ್ಬ ಬದುಕಿದ್ದೀನಿ ಅಂದರೆ ಇದನ್ನ ಔಷಧಿ ತೊಗೊಂಡು ನಾನು ಕೆಳಗೆ ಇಳಿಬೇಕು ಅನಿಸುತ್ತೆ. ಓಕೆ, ಔಷಧಿ ತೊಗೊಂಡು ಕೆಳಗೆ ಇಳಿದ್ಬಿಡೋಣ ಡೈರೆಕ್ಟಾಗಿ. ಕರ್ಕೊಂಡು ಹೋಯ್ತಲ್ಲ. ಸೊ ಬಾಯ್ ಮತ್ತೆ ಸಿಗೋಣ ಚಾಪ್ಟರ್ 4ಅಲ್ಲಿ. ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಚಾಪ್ಟರ್ 4 ಮತ್ತು ಪಾರ್ಟ್ 1 ವೀಡಿಯೋನ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಪೋರ್ಟ್ ಮಾಡಿ. ಕನ್ನಡಿಗರಿಗೂ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ.